ಸಬ್ಸ್ಕ್ರೈಬ್ ಟು ಮೈ ಚಾನಲ್ ವಿಷನ್ ಇಂಡಿಯಾ ಇನ್ವೆಸ್ಟಿಂಗ್. ವಿಡಿಯೋವನ್ನು ಕೊನೆ ತನಕ ನೋಡಿ, ನಿಮಗೆ ಹೊಸದಾಗಿ ಕಲಿಕೊಂಡ ಚಾನ್ಸ್ ಸಿಗುತ್ತೆ. ಹೇ ವಾಟ್ಸಪ್ ಇಂಡಿಯಾ, ಕಳೆದ ವಿಡಿಯೋ ನೀವು ನೋಡಿಲ್ಲ ಅಂದರೆ ಫಸ್ಟ್ ಆ ವಿಡಿಯೋ ನೋಡಿ, ಆಮೇಲೆ ಈ ವಿಡಿಯೋ ನೋಡಿ. ಈ ವಿಡಿಯೋನ ಕೊನೆ ತನಕ ನೋಡಿ. ಗೆಳೆಯರೇ, ಟ್ರೇಡಿಂಗ್ ಅನ್ನೋದು ಒಂಥರ ಸೈಕಾಲಜಿ ಇದ್ದಂಗೆ. ಅದನ್ನು ನೀವು ಅರ್ಥ ಮಾಡ್ಕೋಬೇಕಾಗುತ್ತೆ, ಅದನ್ನ ನೀವು ಕಂಟ್ರೋಲ್ ಮಾಡ್ಕೋಬೇಕಾಗುತ್ತೆ. ಟ್ರೇಡಿಂಗಲ್ಲಿ ಮೈಂಡ್ಸೆಟ್ ತುಂಬ ಇಂಪಾರ್ಟೆಂಟು. ಪಾಸಿಟಿವ್ ಮೈಂಡ್ಸೆಟ್ಟು, ಫಿಯರ್ ಗ್ರೇಡ್ನ ಕಂಟ್ರೋಲ್ ಮಾಡ್ಕೋಬೇಕಾಗುತ್ತೆ. ಸೊ ಹೋಗ್ತಾ ಹೋಗ್ತಾ ಕಲಿತೀರ ನೀವು ಟ್ರೇಡಿಂಗ್ ಮಾಡ್ತಾ ಹೋದಂಗೆ. ಹಾಗೆ ಕಳೆದ ವಿಡಿಯೋದಲ್ಲಿ ಪ್ರಾಫಿಟ್ಟು ಇಲ್ಲ ರಿಸ್ಕ್ ರಿವಾರ್ಡ್ ರೇಷಿಯೋ 1:1, 2, 3 ಆ ಥರ ಇದ್ದರೆ ಒಳ್ಳೆಯದು ಅಂತ ಹೇಳ್ತಿದ್ದೆ. ಅಷ್ಟು ಪ್ರಾಫಿಟ್ ಬಯಸಿದ್ರೆ ಸಾಕು ಅಂತ. ನಿಮ್ಗೊಂದು ಡೌಟ್ ಬರ್ಬೋದು, ಈಗ ನನ್ನ ಕ್ಯಾಪಿಟಲ್ ಒಂದು 10,000 ರೂಪಾಯಿ ಇದೆ, 50,000 ರೂಪಾಯಿ, 1,00,000 ಅಷ್ಟು ಯೂಸ್ ಮಾಡ್ಕೊಂಡು, ಅದಕ್ಕಿಂತ ಜಾಸ್ತಿ ಯೂಸ್ ಮಾಡ್ಕೊಂಡು ಟ್ರೇಡಿಂಗ್ ಮಾಡ್ತೀನಿ ಅಂದಮೇಲೆ ಎಷ್ಟನೇ ಪ್ರಾಫಿಟ್ ಬಯಸಿದ್ರೆ ಒಳ್ಳೆಯದು ಅಂತ ನಿಮ್ಗೊಂದು ಡೌಟ್ ಬರುತ್ತೆ. ಸೊ ಟೋಟಲ್ ಮಾರ್ಜಿನ್ ಸೇರಿ, ನಿಮ್ಮ ಟೋಟಲ್ ಕ್ಯಾಪಿಟಲು ಮಾರ್ಜಿನ್ ಸೇರಿ 10,000 ರೂಪಾಯಿ ಟ್ರೇಡ್ ಮಾಡ್ತಿದ್ದೆ ಅಂತ ನೀವು ಯಾವತ್ತೂ ನೀವು 100, 200, 300 ರೂಪಾಯಿ, ಹೈಯೆಸ್ಟ್ 300 ರೂಪಾಯಿ, ಅದಕ್ಕಿಂತ ಜಾಸ್ತಿ ಪ್ರಾಫಿಟ್ ಬಯಸೋಕೆ ಹೋಗ್ಬಾರ್ದು. 10,000 ರೂಪಾಯಿ ನಿಮ್ಮ ಕ್ಯಾಪಿಟಲ್ ಆದರೆ. ಅದೇ ಒಂದು 1,00,000 ಅಂದರೆ ಈಗ ಮಾರ್ಜಿನು ಸೇರಿ ನಿಮ್ಮ ಇನ್ವೆಸ್ಟ್ಮೆಂಟ್ ಟ್ರೇಡಿಂಗ್ ಕ್ಯಾಪಿಟಲು ಪ್ಲಸ್ ಮಾರ್ಜಿನ್ನು ಎಷ್ಟು ಟೈಮ್ಸ್ ಯೂಸ್ ಮಾಡ್ತಿದ್ದೀರಾ, 5 ಟೈಮ್ಸ್ ಯೂಸ್ ಮಾಡ್ತಿದ್ದೀರಾ, ಎಲ್ಲ ಸೇರಿ ಟೋಟಲ್ ಸೇರಿ 1,00,000 ಟೋಟಲ್ ಅಮೌಂಟ್ ಆದರೆ ಅಲ್ಲಿ ನೀವು 1,000 ರೂಪಾಯಿ ಇಂದ ಹಿಡಿದು ಒಂದು 3,000 ರೂಪಾಯಿ, 2,000 ರೂಪಾಯಿ, 3,000 ರೂಪಾಯಿ ಅಷ್ಟೇ ಪ್ರಾಫಿಟ್ ಬಯಸಬೇಕು. ಅಲ್ಲಿಗೆ ಎಕ್ಸಿಟ್ ಆಗಿಬಿಡ್ಬೇಕು. ಅದಕ್ಕಿಂತ ಜಾಸ್ತಿ ಬಯಸಬಾರ್ದು. ಹಾಗೆ 10,00,000 ಅಂತ ಬಂದರೆ ಒಂದು 10,000, 20,000, 30,000 ರೂಪಾಯಿ ಪ್ರಾಫಿಟ್ ಮಾಡ್ಕೊಂಡು ಎಕ್ಸಿಟ್ ಆಗಿಬಿಡ್ಬೇಕು. ಜಾಸ್ತಿ ಪ್ರಾಫಿಟ್ನ ಬಯಸೋಕೆ ಹೋಗಬಾರ್ದು. ಮತ್ತು ಟ್ರೇಡಿಂಗಲ್ಲಿ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಹಾಕೋದನ್ನ ಕಲಿಬೇಕಾಗತ್ತೆ. ಅದನ್ನು ಕಲಿತ್ರೆ ಅವಾಗೊಂದು ಗೊತ್ತಾಗುತ್ತೆ ಎಲ್ಲಿ ಬೈ ಮಾಡಬೇಕು, ಆ ಟ್ರೆಂಡ್ ಅನ್ನೋದು ಮತ್ತೆ ಡೌನ್ ಆಗುತ್ತಾ ಅಪ್ ಆಗುತ್ತಿದೆಯಾ, ಅಲ್ಲೇ ಯಾವ ಜಾಗದಲ್ಲಿ ಸಪೋರ್ಟ್ ಇದೆ, ರೆಸಿಸ್ಟೆನ್ಸ್ ಇದೆ, ಇವೆಲ್ಲ ಫೈಂಡ್ ಔಟ್ ಮಾಡೋದು ಗೊತ್ತಿರಬೇಕಾಗುತ್ತೆ. ಮುಂದಿನ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ ಬೇಕಾದ್ರೆ ಅದ್ರ ಬಗ್ಗೆಲ್ಲ ಡೀಪಾಗಿ. ಬಟ್ ಸದ್ಯಕ್ಕೆ ಈಗ ಇನ್ಫಾರ್ಮೇಷನ್ ಕೊಡ್ತಾ ಹೋಗ್ತೀನಿ ಸ್ವಲ್ಪ ಥಿಯರಿಯಾಗಿ. ಗೆಳೆಯರೆ, ನಿಮಗೆ ಗೊತ್ತಾ, ಇಂಡಿಯಾದಲ್ಲಿ ಬರೀ 3 to 5% ಜನ ಅಷ್ಟೇ ಸ್ಟಾಕ್ ಮಾರ್ಕೆಟ್ ಇನ್ವೆಸ್ಟ್ಮೆಂಟ್ ಮಾಡ್ತಿರೋದು. ಪಾಪ್ಯುಲೇಷನ್ ನೋಡಿದರೆ 130 ಕೋಟಿ ಅಷ್ಟಿದೆ. ಅದರಲ್ಲಿ ಬರೀ 3 ಕೋಟಿ, 4 ಕೋಟಿ, 5 ಕೋಟಿ ಅಷ್ಟು ಜನ ಮಾತ್ರ ಸ್ಟಾಕ್ ಮಾರ್ಕೆಟ್ ಇನ್ವೆಸ್ಟ್ಮೆಂಟ್ ಮಾಡ್ತಿರೋದು. ಅದೇ ನೀವು ಅಮೇರಿಕದಲ್ಲಿ ಕಂಪೇರ್ ಮಾಡಿದ್ರೆ ಅಲ್ಲಿನ ಟೋಟಲ್ ಪಾಪ್ಯುಲೇಷನು 30 ಕೋಟಿ ಇರೋದು. ಅದರಲ್ಲಿ 40 to 50% ಅಲ್ಲಿ ಅರ್ಧಕ್ಕರ್ಧ ಪಾಪ್ಯುಲೇಷನು ಸ್ಟಾಕ್ ಮಾರ್ಕೆಟ್ ಇನ್ವೆಸ್ಟ್ಮೆಂಟ್ ಮಾಡುತ್ತೆ. ಬಟ್ ಇಂಡಿಯಾದಲ್ಲಿ ಹಂಗಲ್ಲ, ಇನ್ನೂ 3-4% ಅಷ್ಟೇ ಇನ್ವೆಸ್ಟ್ಮೆಂಟ್ ಮಾಡ್ತಿರೋದು. ಅಂದರೆ ಇಲ್ಲೇ ಗೊತ್ತಾಗುತ್ತೆ ನಾವು ಎಷ್ಟು ಹಿಂದಿದ್ದೀವಿ ಅಂತ. ಬಟ್ ಹೋಗ್ತಾ ಹೋಗ್ತಾ ಕಾಲಕ್ಕೆ ತಕ್ಕಂಥ ಜನ ಬದಲಾಗ್ತಾರೆ. ಈಗಲೂ ಲಾಕ್ಡೌನ್ ಟೈಮಲ್ಲೆಲ್ಲ ತುಂಬ ಜನ ಅಕೌಂಟ್ ಓಪನ್ ಮಾಡಿದ್ದಾರೆ, ಡಿಮೆಟ್ ಅಕೌಂಟ್ ಎಲ್ಲ. ಎಲ್ಲರಿಗೂ ಅವೇರ್ನೆಸ್ ಬರ್ತಿದೆ. ಸೊ ನಮ್ಮ ಕೆಲಸನೂ ಅಷ್ಟೇ, ಜನಕ್ಕೆ ಅವೇರ್ನೆಸ್ ಹುಟ್ಟಿಸೋದು, ಸ್ಟಾಕ್ ಮಾರ್ಕೆಟ್ ಇನ್ವೆಸ್ಟ್ಮೆಂಟ್ ಮಾಡಂಗೆ ಒಂದು ನಾಲೆಡ್ಜ್ ಕೊಡೋದು, ಒಂದು ಪಾಸಿಟಿವ್ ಮೈಂಡ್ಸೆಟ್ ಆ ಥರ ಕನ್ವರ್ಟ್ ಮಾಡೋದು ನಮ್ಮ ಕೆಲಸ. ಸೊ ಎಲ್ಲರೂ ಇನ್ವೆಸ್ಟ್ಮೆಂಟ್ ಮಾಡಿ. ಇನ್ನೂ ಡಿಮೆಟ್ ಅಕೌಂಟ್ ಏನೋ ಓಪನ್ ಮಾಡಿಲ್ಲ ಅಂದರೆ ಝೀರೋದು ಬೆಸ್ಟ್ ನಂಬರ್ 1 ಬ್ರೋಕರ್ ಇಂಡಿಯಾದಲ್ಲಿ. ಅದು ಬೇಕಾದ್ರೆ ಕೊಟ್ಟಿರ್ತೀನಿ, ಬೇಕಾದ್ರೆ ಲಿಂಕು ಡಿಸ್ಕ್ರಿಪ್ಷನಲ್ಲಿ ಹೋಗಿ ಅಕೌಂಟ್ ಓಪನ್ ಮಾಡ್ಕೊಳ್ಳಿ. ಫ್ರೀ ಅಕೌಂಟ್ ಓಪನ್ ಮಾಡ್ಕೋಬೋದು. ಮತ್ತು ಗೆಳೆಯರು ಏನಂದರೆ, ಫಿಯರ್ ಗ್ರೀಡ್ ಯಾಕೆ ಇಂಪಾರ್ಟೆಂಟ್ ಅಂದರೆ, ಈಗ ನೋಡಿ ಯಾವುದೋ ಒಂದು ಸ್ಟಾಕ್ ಪ್ರೈಸು ಮೇಲೆ ಹೋಗ್ತಿದೆ ಅಂದರೆ ನಿಮ್ಮ ಗ್ರೇಡಿ ಫೀಲ್ ಆಗುತ್ತೆ. ಅದೇ ಪ್ರೈಸ್ ಡೌನ್ ಆದರೆ, ಕ್ರಾಶ್ ಆಗ್ತಿದ್ರೆ ನಿಮಗೆ ಫಿಯರ್ ಭಾವನೆ ಆಗುತ್ತೆ. ಸೊ ಅದನ್ನ ಕಂಟ್ರೋಲ್ ಮಾಡ್ಕೊಂಡು ತುಂಬ ಇಂಪಾರ್ಟೆಂಟು. ನೀವು ಯಾವತ್ತೂ ಸ್ಟಾಕ್ ಮಾರ್ಕೆಟಲ್ಲಿ ಸಕ್ಸಸ್ ಆಗಬೇಕಂತಿದ್ರೆ ನೀವು ಯಾವತ್ತೂ ಮಾರ್ಕೆಟಿನ ಉಲ್ಟಾ ಹೋಗಬೇಕಾಗುತ್ತೆ. ಈಗ ಸ್ಟಾಕ್ ಪ್ರೈಸು ಅಪ್ ಆಗ್ತಿದೆ ಅಂದರೆ ಅವಾಗ ನೀವು ಗ್ರೇಡಿಯಾಗಿ ಬೈ ಮಾಡೋದಿಲ್ಲ. ಹಾಗೆ ಡೌನ್ ಆದ ತಕ್ಷಣ ಇದು ಫಿಯರ್ ಆಗಿ ಸೇಲ್ ಮಾಡೋದು, ಹಂಗೆ ಹೋಗಬಾರ್ದು. ಯಾವತ್ತು ಮಾರ್ಕೆಟ್ ಉಲ್ಟಾ ಹೋಗ್ಬೇಕಾಗತ್ತೆ, ನೀವು ಆಪೋಸಿಟ್ ಹೋಗ್ಬೇಕಾಗತ್ತೆ. ಡೌನ್ ಆದಾಗ ಬೈ ಮಾಡಬೇಕಾಗತ್ತೆ, ಅಪ್ ಆದಾಗ ಸೇಲ್ ಮಾಡಬೇಕಾಗತ್ತೆ, ಉಲ್ಟಾ ಹೋಗ್ಬೇಕಾಗತ್ತೆ. ಹಾಗಂತ ಡೌನ್ ಆಗ್ತಿದೆ ಅಂತ ಕಂಪ್ನಿ ನಟ್ಟಿಗಿದೆ ಇಲ್ಲ ಅಂತ ನೋಡಿ ಅನಲೈಸ್ ಮಾಡಿ ಇನ್ವೆಸ್ಟ್ಮೆಂಟ್ ಮಾಡಬೇಕಾಗತ್ತೆ. ಸುಮ್ಮನೆ ಡೌನ್ ಆಗ್ತಿದೆ ಅಂತ ಬೈ ಮಾಡೋಕ್ಕೂ ಹೋಗಬಾರ್ದು, ಮತ್ತು ಲಾಸ್ ಮಾಡ್ಕೊಳ್ಳೋ ಚಾನ್ಸ್ ಇರುತ್ತೆ. ಅದಕ್ಕೆ ಸ್ವಲ್ಪ ಎಲ್ಲ ಅನಲೈಸ್ ಮಾಡಿ ಮಾಡಬೇಕಾಗತ್ತೆ. ನೀವಿಲ್ಲಿ ಸ್ಟಾಕು ಪ್ರೈಸು ಅಪ್ ಆದರೂ ಪ್ರಾಫಿಟ್ ಮಾಡ್ಬೋದು, ಡೌನ್ ಆದರೂ ಪ್ರಾಫಿಟ್ ಮಾಡ್ಬೋದು. ಡೌನ್ ಆದಾಗ ಪ್ರಾಫಿಟ್ ಮಾಡೋದಕ್ಕೆ ಶಾರ್ಟ್ ಸೇಲ್ ಅಂತ ಹೇಳ್ತಾರೆ. ಫಸ್ಟು ಸೇಲ್ ಮಾಡಿ ಆಮೇಲೆ ಬೈ ಮಾಡೋದು. ಸೊ ಈ ಥರ ಇವೆಲ್ಲ ನಿಮಗೆ ಗೊತ್ತಿರುತ್ತೆ ಅನ್ಕೊತೀನಿ. ಸ್ಟಾರ್ಟಿಂಗ್ ನೀವು ಸ್ಟಾಕ್ ಮಾಡಿಲ್ಲ ಎಂಟ್ರಿ ಕೊಟ್ಟಿಲ್ಲ ಅಂದರೆ. ಬಟ್ ಗೊತ್ತಿಲ್ಲ ಅಂದರೆ ಬೇಕಾದ್ರೆ ಅದ್ರ ಬಗ್ಗೆ ವಿಡಿಯೋ ಬೇಕಾದ್ರೆ ಮಾಡ್ತೀನಿ ಮುಂದೆ. ಒಟ್ಟಿನ ನಾನು ಹೇಳೋದಿಷ್ಟೇ, ನೀವು ಯಾವತ್ತು ಟಿಪ್ಸು
ಅವ್ರು ಇವ್ರು ನಂಬ್ಕೊಂಡು ಇನ್ವೆಸ್ಟ್ ಮಾಡೋಕ್ಕೆ ಹೋಗಬೇಡಿ. ನಿಮ್ಮದೇ ಓನ್ ಡಿಸಿಷನ್ ತಗೊಂಡು, ನಿಮ್ಮದೇ ಓನ್ ಕ್ಯಾಪಿಟಲ್ ಅಲ್ವಾ, ಸೊ ನಿಮ್ಮದೇ ಓನ್ ಅಮೌಂಟಿನ ಮೇಲೆ ನೀವೇ ಓನ್ ರಿಸ್ಕ್ ತಗೊಂಡು, ನಿಮ್ಮದೇ ಒಂದು ಡಿಸಿಷನ್ ತಗೊಂಡು, ಒಂದು ಸ್ಟ್ರಾಟಜಿ ಪ್ಲ್ಯಾನಿಂಗ್ ಎಲ್ಲ ಮಾಡ್ಕೊಂಡು, ಎಲ್ಲಿ ಬೈ ಮಾಡಬೇಕು, ಎಲ್ಲಿ ಸೇಲ್ ಮಾಡಬೇಕು ಎಲ್ಲ ಪ್ಲ್ಯಾನಿಂಗ್ ಹಾಕ್ಕೊಂಡು ಮಾಡಿದ್ರೆ ಒಳ್ಳೆಯದು.